ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ 15 ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಅಧ್ಯಾಯ 30 ಗ್ರಾಮೀಣಾಭಿವೃದ್ಧಿ ಹಾಗೂ ಅಧ್ಯಾಯ 31 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಈ ಒಂದು ಅಧ್ಯಾಯಗಳಲ್ಲಿ ಬರುವಂತಹ 2 ಅಂಕ 3 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಇದಕ್ಕೆ ಕನಿಷ್ಠ 10 ಅಂಕಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದು ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, 2 ಅಂಕದ ಪ್ರಶ್ನೆ ಆಗಿರ್ಬೋದು, ಅಥವಾ 3 ಅಂಕದ ಪ್ರಶ್ನೆ ಆಗಿರ್ಬೋದು. ಇಲ್ಲಿಯವರೆಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಸುಮಾರು 10 ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯಗಳಿಂದ ಕೇಳಿದ್ದಾನೆ. ಸರಿ ಹಾಗಾದರೆ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ, ಅದರ ಉತ್ತರ ಕೂಡ ನೋಡೋಣ. ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯಗಳಲ್ಲಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವ್ಯಾವ ಅನ್ನುವಂಥದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಪೂರಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಇದಕ್ಕೆ ನೀವು ಬರೀಬೇಕಾದಂಥ ಉತ್ತರಗಳು ನೋಡ್ರಿ. ಅಂಶಗಳು: ಹೆಚ್ಚು ಇಳುವರಿ ಬೀಜಗಳ ಬಳಕೆ ಮಾಡ್ತಾರೆ, ಅತಿ ಹೆಚ್ಚಿನ ಪ್ರಗತಿ ಆಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳಲ್ಲಿ. ಅದನ್ನು ನೋಡಿಕೊಂಡು ಭಾರತದಲ್ಲಿ ಕೂಡ ಹಸಿರು ಕ್ರಾಂತಿ ಮಾಡ್ತಾರೆ. ನಿಯಮಿತವಾಗಿ ನೀರನ್ನು ಕೊಡುವಂಥದ್ದು ನೀರಾವರಿ ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಮಾಡ್ತಾರೆ. ಬೆಳೆಗಳಿಗೆ ರೋಗಗಳಿಂದ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇಲ್ಲಾಗುತ್ತೆ, ಅದರಿಂದಾಗಿ ಹಸಿರು ಕ್ರಾಂತಿ ಆಗುತ್ತೆ. ಈಗಾಗಲೇ ಹೇಳಿದೆ ನಾನು, ಹೆಚ್ಚು ಇಳುವರಿ ಬೀಜಗಳ ಬಳಕೆ 2 ಸಲ ಬಂದದ ಹಾಕಿನಲ್ಲಿ. ಅದೇ ರೀತಿಯಾಗಿ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡ್ತಾರೆ, ಅದರಿಂದಾಗಿ ಇಲ್ಲಿ ಹೆಚ್ಚಿನ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎನ್ನುವಂಥ ಕೃಷಿ ವಿಜ್ಞಾನಿ ಹೆಚ್ಚು ಇಳುವರಿ ಕೊಡುವಂಥ ಬೀಜಗಳನ್ನು ಸಂಶೋಧನೆ ಮಾಡ್ತಾನೆ. ಇದು ಕೂಡ ಒಂದು ಪ್ರೇರಣೆ ಆದಂಥ ಅಂಶ. ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಇಲ್ಲಿ ಬಳಸ್ತಾರೆ. ಹಳೆಯ ಕಾಲದಿಂದ ಏನು ಬೇಸಾಯ ಪದ್ಧತಿ ಇತ್ತು ಅದರ ಜಾಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ರೈತರಿಗೆ ಸುಧಾರಿತ ತಂತ್ರಜ್ಞಾನ ಬಳಸಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ: ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ನಿರ್ವಹಿಸುವ ಪಾತ್ರವೇನು ಅಂತ ಪ್ರಶ್ನೆ ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆಗೆ ಏನೇನು ಅಂಶಗಳು ಬರೀಬೇಕಂತ ಹೇಳಿದ್ರೆ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಆಗಿರುವಂಥದ್ದು, ಆರ್ಥಿಕ ಸ್ವಾವಲಂಬನೆ ಮಾಡುವುದು ಅಂದರೆ ಮಹಿಳೆಯರನ್ನು, ಜೊತೆಗೆ ಅಂತ ಹೇಳಿದ್ರೆ ಉಳಿತಾಯದ ಸಂಗ್ರಹ ಮತ್ತು ಸಾಲ ವಸೂಲತಿ ಆಯಾ ಸ್ವಸಹಾಯ ಸಂಘದವರಲ್ಲಿ ಮಾಡಬೇಕು ಮಹಿಳೆಯರೇ. ಹಳ್ಳಿಗಳಲ್ಲಿ ಕುಡಿತ, ಜೂಜು, ದುಶ್ಚಟಗಳ ನಿಯಂತ್ರಣ ಮಾಡುವಂಥ ಕೆಲಸ ಕೂಡ ಈ ಸ್ವಸಹಾಯ ಸಂಘಗಳು ಮಾಡ್ತಾ ಇದ್ದಾವೆ. ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ಕಟ್ಟುವಲ್ಲಿ ಈ ಮಹಿಳಾ ಸ್ವಸಹಾಯ ಸಂಘಗಳು ನೆರವು ನೀಡ್ತಾ ಇದ್ದಾವೆ. ಈ ಅಂಶಗಳು ಮುಖ್ಯವಾಗಿ ಇಲ್ಲಿ 5 ಅಂಶಗಳು ಬಂದವು. ಜೊತೆಗೆ 6ನೇ ಅಂಶ ಅಂತ ಹೇಳಿದ್ರೆ ಸುಲಭವಾಗಿ ಸಾಲವನ್ನು ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಪದ್ಧತಿ ಹೋಗಲಾಡಿಸಲಿಕ್ಕೆ ಇವರು ಆದಷ್ಟು ಮಟ್ಟಿಗೆ ಸಹಾಯ ಮತ್ತು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ಅಂಶಗಳು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ನಿರ್ವಹಿಸುವ ಪಾತ್ರದ ಬಗ್ಗೆ ಬರೀಬೇಕು. ಇನ್ನು ಮತ್ತೊಂದು ಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಇದನ್ನು ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ. ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆತರ ಆದಾಯದ ಮೂಲಗಳು ಅಂದರೆ ತೆರಿಗೆಯನ್ನು ಬಿಟ್ಟು ಬೇರೆ ಆದಾಯ ಎಲ್ಲಿಂದ ಬರ್ತದಕ್ಕಂತ ಹೇಳಿದ್ರೆ ಒಂದನೇದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಅಂದರೆ ನಮ್ಮ ಕೇಂದ್ರ ಬ್ಯಾಂಕಿನದು RBI ಅದು ಗಳಿಸುವಂತಹ ಲಾಭ. ಅದೇ ರೀತಿಯಾಗಿ ಭಾರತೀಯ ರೈಲ್ವೆ ಗಳಿಸುವಂಥ ನಿವ್ವಳ ಲಾಭ ಅಂತ ಹೇಳಿದ್ರೆ ಅದೇನು ಖರ್ಚು ಮಾಡಿರ್ತದೆ ಆ ಖರ್ಚನ್ನು ಬಿಟ್ಟು ಏನು ಅಮೌಂಟ್ ಉಳಿತದೆ ಅದಕ್ಕೆ ನಾವು ನಿವ್ವಳ ಲಾಭ ಅಂತ ಕರಿತೀವಿ. ಅದೇ ರೀತಿಯಾಗಿ ಅಂಚೆ ಮತ್ತು ದೂರವಾಣಿಗಳಿಂದ ಬರುವಂತಹ ಆದಾಯ, ಇದು ಕೂಡ ತೆರಿಗೆತರ ಆದಾಯದ ಮೂಲಗಳಿಂದ ಬರುವಂಥದ್ದು. ಇನ್ನು ಮತ್ತೊಂದು ಕೇಂದ್ರ ಸರ್ಕಾರದ ಆದಾಯ ಅಂತ ಹೇಳಿದ್ರೆ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ, ಅಂದರೆ ಗೌರ್ಮೆಂಟ್ ಫ್ಯಾಕ್ಟ್ರಿಗಳೇನಿರ್ತಾವಲ್ಲ ಆ ಫ್ಯಾಕ್ಟ್ರಿಗಳು ಗಳಿಸುವಂಥ ಲಾಭ ಕೂಡ ತೆರಿಗೆತರ ಆದಾಯ ಮೂಲಗಳು ಆಗ್ತವೆ. ಇನ್ನು ಮತ್ತೊಂದು ಅಂತ ಹೇಳಿದ್ರೆ ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರುವ ಆದಾಯ, ಅಂದರೆ ನಾಣ್ಯಗಳೇನು ನೋಡ್ತೀವಲ್ಲ ಕಾಯಿನ್ಸ್ನು, ಆ ಕಾಯಿನ್ಸ್ಗಳಿಂದ ಕೂಡ ಭಾರತ ಸರ್ಕಾರಕ್ಕೆ ಲಾಭ ಬರ್ತದೆ, ಅದು ಒಂದು ಲಾಭ. ಇನ್ನೊಂದು ಅಂತ ಹೇಳಿದ್ರೆ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು, ಅಂದರೆ ಸರ್ಕಾರ ಬೇರೆ ಬೇರೆ ರೀತಿಯಾಗಿ ಫೀಸ್ಗಳನ್ನು ಕಲೆಕ್ಟ್ ಮಾಡ್ತದೆ, ಕೆಲವು ಸಲ ತಪ್ಪು ಮಾಡಿದವ್ರಿಗೆ ದಂಡಗಳನ್ನು ಹಾಕ್ತದೆ, ಅದು ಕೂಡ ತೆರಿಗೆತರ ಆದಾಯ ಮೂಲಗಳಲ್ಲಿ ಬರುತ್ತೆ. ಇಷ್ಟು ಅಂಶಗಳು ಅದಕ್ಕೆ ಬರೆಯುವಂಥದ್ದು. ಮತ್ತೊಂದು ಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಏನೇನು, ಯಾವ ಉದ್ದೇಶ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ದಾರೆ. ಒಂದೇದು ಬಡತನ ನಿರ್ಮೂಲನೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು. ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥ ಉದ್ದೇಶ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು.
ಗರಿಷ್ಠ ಮಟ್ಟದ ಉತ್ಪಾದನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆ ಮಾಡಿರುವಂಥದ್ದು. ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಉದ್ದೇಶ ಕೂಡ ಇದಕ್ಕಿದೆ. ಇನ್ನು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಏನು ನಮ್ಮ ದೇಶದಲ್ಲಿ ಆರ್ಥಿಕ ಅಸಮಾನತೆ ಇದೆ ಅದನ್ನು ಕಡಿಮೆ ಮಾಡಬೇಕಂತ ಉದ್ದೇಶ ಕೂಡ ಇಟ್ಕೊಂಡಿದ್ರು. ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವುದು, ಜೊತೆಗೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು, ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನು ನಮ್ಮ ದೇಶದಲ್ಲಿ 1951ರಲ್ಲಿ ಪ್ರಾರಂಭ ಮಾಡ್ತಾರೆ. ಇಷ್ಟು ಈ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂಥ ಉದ್ದೇಶಗಳಿದ್ದಾವೆ. ಪರೀಕ್ಷೆಯಲ್ಲಿ ನೀವು ಈ ಉದ್ದೇಶಗಳನ್ನು ಬರೆಯುವಂಥದ್ದನ್ನು ಮಾಡಬೇಕು. 2 ಅಂಕದ ಕೇಳಿದ್ರೆ 4 ಅಂಶಗಳು, 3 ಅಂಕದ ಕೇಳಿದ್ರೆ 6 ಅಂಶಗಳು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಇದು ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಪಂಚಾಯತ್ ರಾಜ್ ಸಂಸ್ಥೆಗಳೇನಿದ್ದಾವೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಅವು ಏನು ಮಾಡ್ತವೆ ಕೆಲಸಗಳನ್ನು ನೋಡ್ರಿ. ಒಂದನೇದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಮಾಡ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸ್ಬೇಕನ್ನುವಂಥ ಉದ್ದೇಶ ಕೂಡ ಇದು ಮಾಡ್ತದೆ. ಕೃಷಿಗೆ ನೀರಾವರಿ ವಿಸ್ತರಿಸುವಂಥ ಕೆಲಸ ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಅದೇ ರೀತಿಯಾಗಿ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಮಾಡುವಂಥದ್ದು, ಗ್ರಾಮೀಣ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು, ಗ್ರಾಮದಲ್ಲಿ ಏನೇನು ಜನಪದ ಸಂಸ್ಕೃತಿ ಇರುತ್ತದೆ ಅದನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೂಡ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಪಾತ್ರ ಮಾಡ್ತವೆ. ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು, ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸ ಇದು ಮಾಡುತ್ತೆ. ಸಮಾಜ ಕಲ್ಯಾಣ ಸೇವೆಗಳನ್ನು ಒದಗಿಸ್ತದೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಬೇರೆ ಬೇರೆ ರೀತಿಯಾದ ಇರುವಂಥ ಸಮಾಜ ಸೇವೆ. ಅದೇ ರೀತಿಯಾಗಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಸಕ್ರಿಯ ಪಾಲ್ಗೊಳ್ಳುವಂತೆ ಮಾಡೋದು ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಕೂಡ ಇದೆ. ಇಷ್ಟು ಪಾತ್ರಗಳು ಬರ್ತವೆ. ಇದು ಅಲ್ಲದೇ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನೋಡಿದಾಗ ನಾವು ಈ ರೀತಿಯಾದಂಥ ಕೀ ಉತ್ತರಗಳನ್ನು ಅಲ್ಲಿ ಕೊಟ್ಟಿರೋದು ನೋಡ್ತೀವಿ ನಾವು. ನೋಡಿ, ಪರೀಕ್ಷೆಯಲ್ಲಿ ಕೀ ಆನ್ಸರ್ಗಳನ್ನು ನೋಡಿದಾಗ ರಸ್ತೆ ಮತ್ತು ಚರಂಡಿಗಳ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಮಾಡ್ತವೆ. ಕುಡಿಯುವಂಥ ನೀರನ್ನು ಒದಗಿಸುವಂಥ ಕೆಲಸ ಪಂಚಾಯತ್ ರಾಜ್ ಸಂಸ್ಥೆ ಮಾಡುತ್ತೆ. ಜನರಿಗೆ ಶುದ್ಧ ಕುಡಿಯುವ ನೀರು, ಬೀದಿ ದೀಪ ಮತ್ತು ಶೌಚಾಲಯದ ವ್ಯವಸ್ಥೆ ಕೂಡ ಹಳ್ಳಿಗಳಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಶಾಲೆಗಳನ್ನು ಕಟ್ಟುವಂಥದ್ದು, ಆಸ್ಪತ್ರೆಗಳನ್ನು ಕಟ್ಟುವಂಥದ್ದು, ಅಲ್ಲಿರೋ ಎಲ್ಲ ಸಿಬ್ಬಂದಿಗಳ ವ್ಯವಸ್ಥೆ ಮಾಡುವಂಥದ್ದು, ಮಾರುಕಟ್ಟೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳನ್ನು ಒದಗಿಸುವಂಥದ್ದು ಗ್ರಾಮೀಣ ಪಂಚಾಯಿತಿ ಸಂಸ್ಥೆಗಳ ಪಾತ್ರ. ಪ್ರಾಥಮಿಕ, ಮಾಧ್ಯಮಿಕ, ವಯಸ್ಕರ ಶಿಕ್ಷಣ, ಸಾಧ್ಯವಾದರೆ ತಾಂತ್ರಿಕ ಶಿಕ್ಷಣ ಕೊಡುವಂಥ ಕೆಲಸ ಮಾಡುತ್ತೆ. ವೃತ್ತಿ ತರಬೇತಿ ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡುತ್ತೆ. ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುತ್ತೆ. ಅದೇ ರೀತಿಯಾಗಿ ಸಾಮಾಜಿಕ ಅರಣ್ಯಗಳನ್ನು ಅಭಿವೃದ್ಧಿ ಮಾಡ್ತದೆ. ಕಿರು ನೀರಾವರಿ ಯೋಜನೆ ಮಾಡ್ತದೆ ಕೃಷಿಗೋಸ್ಕರ. ಕೆರೆ ಕಟ್ಟೆ ನಿರ್ಮಾಣ ಮಾಡುವಂಥದ್ದು ಮತ್ತು ಹೂಳು ತೆಗೆಯುವಂಥದ್ದು, ಇದೆಲ್ಲ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡುವಂಥ ಪಾತ್ರ. ಇದು ಅಲ್ಲದೇ ಮತ್ತೊಂದು ನೋಡಿ ಮುಖ್ಯವಾದಂಥ ಪ್ರಶ್ನೆ ಬರ್ತದೆ ಇಲ್ಲಿ, ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಅನ್ನುವಂಥ ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆ ಬಂದಾಗ ನಾವು ಏನಪ್ಪ ಅಂಶಗಳನ್ನು ಬರೀಬೇಕು, ಏನು ಉತ್ತರ ಬರೀಬೇಕಂತ ಹೇಳಿದ್ರೆ, ಕೃಷಿ ಆದ್ಯತೆ ವಲಯಕ್ಕೆ ಬಂಡವಾಳ ನೀಡಬೇಕಾದ್ರೆ ನಮಗೆ ಸಾರ್ವಜನಿಕ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಸಣ್ಣ ಕೈಗಾರಿಕೆಗಳಿಗೆ ಇದು ಆದ್ಯತೆಯನ್ನು ನೀಡುತ್ತೆ. ಸರ್ಕಾರದ ಆದಾಯ ವೆಚ್ಚಗಳಿಗೆ ಇದು ಸಹಕಾರಿ. ಇದರ ಆಧಾರದ ಮೇಲೆ ಎಷ್ಟು ವೆಚ್ಚ ಮಾಡಬೇಕು, ಎಷ್ಟು ಆದಾಯ ಬರಬೇಕು ಅನ್ನುವಂಥದ್ದು ನೋಡ್ತದೆ. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಸಾರ್ವಜನಿಕ ಹಣಕಾಸು ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಎಷ್ಟು, ಯಾವಾಗ, ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತದೆ. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಂಗೆ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಸಾರ್ವಜನಿಕ ಹಣಕಾಸಿನಿಂದ ನಾವು ತಿಳ್ಕೊಬೋದು. ಇನ್ನು ಸಂಪತ್ತಿನ ಸಮಾನ ಹಂಚಿಕೆ, ಅಂದರೆ ದೇಶದ ಜನರಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಮಾಡುವಂಥ ಕೆಲಸ ಇದು ಹೇಳ್ತದೆ. ಮತ್ತು ಸಾರ್ವಜನಿಕ ವೆಚ್ಚದ ನಿಯಂತ್ರಣ ಕೂಡ ಇದು ಮಾಡ್ತದೆ. ಅರ್ಥವ್ಯವಸ್ಥೆಯ 3 ಹಂತಗಳ ಸಮತೋಲನೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯಗಳನ್ನವ ಅದರ ಸಮತೋಲನೆ ಮಾಡುವಂಥ ಕೆಲಸ ಹೇಳ್ತದೆ. ಇನ್ನು ಮುಖ್ಯವಾದಂಥ ಮತ್ತೊಂದು ಮಾತು ಅಂತ ಹೇಳಿದ್ರೆ, ನಿರುದ್ಯೋಗದ ನಿವಾರಣೆಗೆ ಇದು ಮಾರ್ಗದರ್ಶನವನ್ನು ನೀಡುತ್ತೆ. ಈ ಅಂಶಗಳನ್ನು ಇಲ್ಲಿ ಬರೀಬೇಕು. ಇನ್ನು ಮತ್ತೊಂದು ಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ, ಪಂಚಾಯತ್ ರಾಜ್ ಸಂಸ್ಥೆಯ ಪ್ರಮುಖ ಲಕ್ಷಣಗಳೇನಂತ ಕೇಳ್ತಾರೆ. ಮೊದಲು ಪಾತ್ರಗಳನ್ನು ಅಂತ ಕೇಳಿದ್ದ, ಇಲ್ಲಿ ಲಕ್ಷಣಗಳು ಏನಪ್ಪ ಎನ್ನುವಂಥದ್ದು ಪ್ರಶ್ನೆ ಎಕ್ಸಾಮಲ್ಲಿ ಬರುತ್ತೆ. ನೋಡ್ರಿ, ಇದು 3 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಹೊಂದಿರ್ತದೆ. ಈಗಾಗಲೇ ಹೇಳಿದ್ದೀನಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ.
ನೇರ ಹಾಗೂ ನಿಯಮಿತ ಚುನಾವಣೆಗಳು ಇದರ ಮತ್ತೊಂದು ಲಕ್ಷಣ ಆಗಿರುವಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಇಲ್ಲಿ ಮೀಸಲಾತಿ ಇರುತ್ತೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಇರ್ತದೆ. ಜೊತೆಗೆ ಈ ಒಂದು ಪಂಚಾಯಿತಿಗಳು ನಡೆಸಲಿಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾರೆ ಮತ್ತು ಇತರ ಸಿಬ್ಬಂದಿ ಇರ್ತಾರೆ. ಪಂಚಾಯಿತಿಗಳನ್ನು ವಿಸರ್ಜನೆಯೂ ಮಾಡ್ಬೋದು ಮತ್ತು ಕಟ್ಟುನಿಟ್ಟಿನ ಕ್ರಮಗಳು ಕೂಡ ಇದಕ್ಕಿದ್ದಾವೆ. ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದಿಲ್ಲ. ಅದರ ರಚನೆ ಆಗಿರಲಿ, ವಿಸರ್ಜನೆ ಆಗಿರಲಿ, ಒಂದು ನಿಯಮಿತ ಕಾನೂನು ಅಡಿಯಲ್ಲಿ ಮಾಡಬೇಕಾಗುತ್ತೆ. ಇನ್ನು ಜೊತೆಗೆ ಹಣಕಾಸು, ಆಡಳಿತಾತ್ಮಕ, ಮುಂಗಡ ಪತ್ರ ಮಂಡನೆ, ಲೆಕ್ಕ ಪರಿಶೋಧನೆ ಇದರ ಜವಾಬ್ದಾರಿ. ಸ್ಥಳೀಯ ಸಂಸ್ಥೆಗಳೇನು ಬರ್ತಾವ ಆ ಎಲ್ಲ ಸಂಸ್ಥೆಗಳ ಹಣಕಾಸು, ಆಡಳಿತಾತ್ಮಕ ಮತ್ತು ಮುಂಗಡ ಪತ್ರ ಮಂಡನೆ ಇವೆಲ್ಲ ಕೂಡ ಆಯಾ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿ ಆಗಿರುತ್ತೆ. ಇಷ್ಟು ಲಕ್ಷಣಗಳಲ್ಲಿ ಬರೀಬೇಕು. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಪಂಚವಾರ್ಷಿಕ ಯೋಜನೆಗಳಿಂದ ಏನು ಸಾಧನೆ ಆಗಿದೆ ನೋಡಿ. ಪಂಚವಾರ್ಷಿಕ ಯೋಜನೆ ಮಾಡಿದ್ರೆ 5 ವರ್ಷಕ್ಕೆ ಒಂದೊಂದು ಸಲ ಯೋಜನೆಗಳನ್ನು ಮಾಡಿದರೆ ಅದರಿಂದ ಏನಾದರೂ ಲಾಭ ಆಗಿದೆ, ಸಾಧನೆ ಆಗಿದೆ ಅಂತ ಹೇಳಿದ್ರೆ ಸಾಧನೆ ಆಗಿದೆ. ಏನದು? ರಾಷ್ಟ್ರೀಯ ಹಾಗೂ ತಲಾದಾಯಗಳ ಹೆಚ್ಚಳ ಆಗ್ಯದ. ಕೃಷಿ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಪಡ್ಕೊಂಡಿದ್ದೀವಿ. ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆ ಆಗಿರುವಂಥದ್ದು ನೋಡ್ತೀವಿ. ಮತ್ತು ಮುಖ್ಯವಾಗಿ ಅಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನದ ಬಳಕೆ ನಾವು ಈಗ ಹೆಚ್ಚೆಚ್ಚು ಮಾಡ್ತಾ ಇದ್ದೀವಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ. ಮತ್ತು ನಮ್ಮ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳಾಗಿರುವಂಥದ್ದು. ಅವಾಗ 50-60 ವರ್ಷ ಬದುಕೋರಿಗೆ 70-80 ವರ್ಷ ಬದುಕ್ತಾ ಇದ್ದಾರೆ. ಕಡಿಮೆ ಜನನ ಮತ್ತು ಮರಣ ದರ ಕೂಡ ಆಗಿರುವಂಥದ್ದು. ಇನ್ನು ಮತ್ತೊಂದು ಮುಖ್ಯ ಅಂತ ಹೇಳಿದ್ರೆ ಉದ್ಯೋಗಾವಕಾಶಗಳು ಈಗ ಹೆಚ್ಚಿಗಾಗಿದ್ದಾವೆ ಪಂಚವಾರ್ಷಿಕ ಯೋಜನೆ ಮೂಲಕ. ಮತ್ತು ಸಾಕ್ಷರತೆ ಪ್ರಮಾಣದಲ್ಲಿ ಕೂಡ ಹೆಚ್ಚಳ ಆಗಿದೆ. ಇದರದೆಲ್ಲ ಶ್ರೇಯ ಯಾರಿಗೆ ಹೋಗ್ತಾ ಅಂತ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳಿಗೆ ಹೋಗುವಂಥದ್ದು. ಇದರ ಸಾಧನೆಗಳ ಪಟ್ಟಿಗಳನ್ನು ಈ ರೀತಿ ನೋಡಿ ನಾವು ಇಲ್ಲಿ 2 ಅಂಕದ ಪ್ರಶ್ನೆ ಅಥವಾ 3 ಅಂಕದ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳಿರ್ತವೆ. ಇಷ್ಟು ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನೋಡ್ರಿ, ವಸತಿ ಯೋಜನೆಗಳನ್ನು ತಿಳಿಸ್ರಿ ಅಂತೇಳಿ ಒಂದು ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ 2 ಅಂಕದ ಪ್ರಶ್ನೆಗೆ. ಇಲ್ಲಿ 3 ಮುಖ್ಯವಾದಂಥ ವಸತಿ ಯೋಜನೆಗಳದಾವ. ಆ 3ರಲ್ಲಿ 2 ಬರೆದ್ರೆ 2 ಕೊಡ್ತೀವಿ ಅಂತ ಒಂದು ಸಲ ಹೇಳಿದರು. ಒಂದನೇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ಜನರಿಗೆ ಮನೆಗಳನ್ನು ಕೊಡುವಂಥ, ಸೂರನ್ನು ಕೊಡುವಂಥ ಕೆಲಸವನ್ನು ಇದು ಮಾಡುತ್ತೆ. ಇನ್ನೊಂದು ವಸತಿ ಯೋಜನೆ ಅಂತ ಹೇಳಿದ್ರೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ. ಇದು ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ವಸತಿ ಯೋಜನೆಗಳನ್ನು ಕೊಡುವಂಥದ್ದು, ಅವರಿಗೆ ಮನೆ ಕಟ್ಟಿಸಿ ಕೊಡುವಂಥದ್ದು. ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಅದು ಆಶ್ರಯ ಯೋಜನೆ. ಈ 3 ಪ್ರಮುಖ ಯೋಜನೆಗಳು ವಸತಿ ಯೋಜನೆಗಳಾಗಿದ್ದಾವೆ. ಈ ಯೋಜನೆಗಳ ಹೆಸರುಗಳನ್ನು ನೀವು ಪರೀಕ್ಷೆಯಲ್ಲಿ ಕೇಳಿದಾಗ ಬರಿಬೇಕು. ಈ ಎಲ್ಲ ಪ್ರಶ್ನೆಗಳು ಪ್ರಮುಖ ಪ್ರಶ್ನೆ ಆಗಿದ್ದು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ. ಈ ವಿಡಿಯೋ ಉಪಯುಕ್ತವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.